ನಮ್ಮ ಕರ್ನಾಟಕದ ಅಭಿವೃದ್ಧಿ ನಡೀತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಕೂಡ ನಡೆಸ್ತಾ ಇದ್ದೀವಿ. ಇವರು ಅನೇಕ ವಿರೋಧ ಮಾಡಿದ್ರು, ನೇರವಾಗಿ ವಿರೋಧ ಮಾಡಲ್ಲ, ವಿರೋಧ ಮಾಡಿದ್ರು, ಆದರೆ ನಮ್ಮನ್ನೇ ಕಾಪಿ ಮಾಡಿದ್ರು. ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ರು. ಇದೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಹೇಳಿದ್ರು, ನಾವು ಘೋಷಣೆ ಮಾಡಿದಾಗ, ಇಲ್ಲ ರಾಜಸ್ಥಾನದಲ್ಲಿ ಹೇಳಿದ್ರು. ರಾಜಸ್ಥಾನದಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಇವುಗಳನ್ನ ಜಾರಿ ಮಾಡಿಬಿಟ್ರೆ, ಮಾಡಕ್ ಬರಲ್ಲ ಅಂತ. ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ನಾವು ಮಾಡಿದ್ದೀವಿ. ಈಗ 2 ವರ್ಷ 3 ತಿಂಗಳು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯ್ತು. ನಿನ್ನೆಗೆ 20ನೇ ತಾರೀಕಿಗೆ ಮಾಡಿದ್ದೀವಿ. ಯಾವ ಕಾರಣಕ್ಕೂ ಲೋಕಸಭೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ನಿಲ್ಲಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲ ಮುಂದುವರಿಸ್ತೀವಿ. ಒಟ್ಟು 692 ಭರವಸೆಗಳನ್ನು ಕೊಟ್ಟಿದ್ದು ಮಾನ್ಯ ಅಧ್ಯಕ್ಷರೇ. 692ಗಳಲ್ಲಿ ಈಗಾಗಲೇ 264 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದವನ್ನು ಕೂಡ ಈಡೇರಿಸ್ತೇವೆ. ಯಾವುದಾದ್ರೂ ಕರ್ನಾಟಕದ ಇತಿಹಾಸದಲ್ಲಿ ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಎದೆ ತಟ್ಟಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು 2018ರಲ್ಲಿ ಪೂಂಜಾ ಕೇಳಿದ್ವಿ, ನೀನು ಬಂದಿರಲಿಲ್ಲ ಆಗ. 2018ರಲ್ಲಿ ಇದ್ರ ಓಕೆ. ಎಷ್ಟು ಭರವಸೆಗಳು ಕೊಟ್ಟಿದ್ದೀರಿ? 600 ಭರವಸೆಗಳು ಕೊಟ್ಟಿದ್ರಿ. ಈಡೇರಿಸಿದವೆಷ್ಟು? 60 ಭರವಸೆಗಳು, 10% ಆಯ್ತು ಅಲ್ವಾ? ನಾವು ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ. ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೀವಿ ಚುನಾವಣಾ ಸಂದರ್ಭದಲ್ಲಿ, ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸೇ ತೀರ್ತೀವಿ. 13ರಿಂದ 18ರವರೆಗೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೀವಿ, ಈಗಲೂ ಕೂಡ ಈಡೇರಿಸ್ತೀವಿ. ನಾವು ಜನತೆಗೆ ಕೊಟ್ಟಂತ ವಚನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ಯಾವ ಸದಸ್ಯರು ಕೂಡ ಅನುಮಾನ ಪಟ್ಕೋಬೇಕಾದಂತ ಅಗತ್ಯ ಇಲ್ಲ. ಜನರಿಗೆ ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಜನರಿಗೆ ದ್ರೋಹ ಮಾಡಲ್ಲ ಅಲ್ವಾ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನನಗೆ ಸಮಯ ಇವತ್ತು ಕೊನೆ ದಿನ ಆದ್ದರಿಂದ ಇಷ್ಟಿದು ಹೇಳಿ ನನಗೆ ಸಮಯ ಕೊಟ್ಟಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಸ್ಟೇಟ್ಮೆಂಟ್ ಓದಬೇಕಾಗಿದೆ. ಆ ಸ್ಟೇಟ್ಮೆಂಟ್ ಓದ್ಬಿಟ್ಟು ಆಮೇಲೆ ಕ್ಲಾರಿಫಿಕೇಶನ್ ಇದಕ್ಕೆ ಸಂಬಂಧಪಟ್ಟದ್ದಲ್ಲ, ಕ್ಲಾರಿಫಿಕೇಶನ್ ಆದ್ಮೇಲೆ ಓದ್ತೀನಿ. ಅದು ಮುಂದೆ ಪ್ರಕಟಣೆ ಮಾಡಿ ಪ್ರಕಟಣೆ. 16ನೇ ವಿಧಾನಸಭೆಯ ಸದಸ್ಯರ ಪೈಕಿ ನಾವು ಹೂ ಇಸ್ ಹೂ ಎಂಬ ಪುಸ್ತಕವನ್ನು ಇವತ್ತು ಮನೆ ಮುಖ್ಯಮಂತ್ರಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಸದಸ್ಯರಿಗೆ ಅದನ್ನು ವಿತರಿಸಲಾಗುವುದು. ಅದು ತಾವು ಕೊಟ್ಟಂಥ ಮಾಹಿತಿ ಏನಿದೆಯಾ ಅದೇ ಮಾಹಿತಿಯೆಲ್ಲ ಕೂಡ ನಾವು ಸೇರಿಸಿದ್ದೇವೆ. ಎರಡನೇದು, ಪ್ರಸ್ತುತ ಅಧಿವೇಶನದಲ್ಲಿ ಮಾನ್ಯ ಸದಸ್ಯ ಶ್ರೀಮತಿ ಖನಿಜಾ ಫಾತಿಮಾ ಅವರು ದಿನಾಂಕ 21/8/2025 ಮತ್ತು 22/8/2025 ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರಿದ್ದಾರೆ. ಸದರಿ ಸದಸ್ಯರು ಅಧಿವೇಶನ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 203ರ ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಪ್ರಕಟಣೆ. ವಿಧಾನ ಪರಿಷತ್ನ ಮಾನ್ಯ ಸಭಾಪತಿ ಅವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118ರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ 22/8/2025 ಯಾವುದೇ ತಿದ್ದುಪಡಿಯಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ.
ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯ ವಿರುದ್ಧ ರಕ್ಷಣೆ ವಿಧೇಯಕ 2025, ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ ಸೌಲಭ್ಯ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕ 2025, ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ 2025, ಕರ್ನಾಟಕ ಲಿಫ್ಟ್ಗಳ ಎಸ್ಕಲೇಟರ್ಗಳ ಮತ್ತು ಪ್ಯಾಸೆಂಜರ್ ಕನ್ವೇಯರ್ಗಳ ತಿದ್ದುಪಡಿ ವಿಧೇಯಕ 2025. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು 15 ನಿಮಿಷ ಮಾತಾಡ್ತೀನಿ ಅಂತ 1.25 ಗಂಟೆ ತಗೊಂಡ್ರು. ಪರವಾಗಿಲ್ಲ, ತಗೊಂಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಜಾಸ್ತಿ ಮಾತಾಡಬೇಕು ಅನ್ನೋದೇ, ಮಾತಾಡಿದ್ರೆ ಏನಾನ ಹೃದಯ ವೈಶಾಲ್ ಮಾತಾಡೋಷ್ಟು ಇತ್ತು, ಅದೇ ಬೇಡ ಅಂತ ಡಿಸ್ಕೌಂಟ್ ಮಾಡಿದ್ರು. ಅವರ ಮಾತಾಡಿ ಅವರ ಹೃದಯ ವೈಶಾಲ್ಯತೆ ಜಾಸ್ತಿ ಆಗಿ ಏನೋ ಅನುದಾನಗಳು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದಾರೆ. ಕ್ವಶನ್ ಮಾರ್ಕ್. ನಾವು ಎಲ್ಲರೂ ಏನ್ ತಿಳ್ಕೊಂಡಿದ್ದು, ಇಲ್ಲೇ ಅನೌನ್ಸ್ ಮಾಡ್ತಾರೆ, ನಾವೆಲ್ಲ ಚಪ್ಪಾಳೆ ತಟ್ಟೋಣ, ಮೇಚ್ ಕುಟ್ಟೋಣ ಅಂತ ಇದ್ರಿ. ಅದು ತಟ್ಟಿಲ್ಲ ಬಿಡಿ, ಅದು ಬೇಡ. ಅವರ ಪೊಲಿಟಿಕಲ್ ಆಗಿ ಅವ್ರು ಏನು ತೀರ್ಮಾನ ತಗೊಂತಾರೋ ಅದು ತಗೊಂಡ್ಲಿ, ನಮ್ದು. ಈಗ ಸುರೇಶ್ ಗೌಡ ಮಾತಾಡ್ದ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅವ್ರದ್ದು ಕೇಂದ್ರ ಸರ್ಕಾರದ ಬಡ್ಜೆಟ್ ಎಷ್ಟು, ರಾಜ್ಯ ಸರ್ಕಾರದ ಬಡ್ಜೆಟ್ ಎಷ್ಟು, ಮತ್ತು ಕೇಂದ್ರ ಸರ್ಕಾರದ ಆ ವರ್ಷದ ಬಡ್ಜೆಟ್ ಗಾತ್ರ ಏನು, ಈಗ ಬಡ್ಜೆಟಿನ ಗಾತ್ರ ಏನು ಅಂತ ಜಾಸ್ತಿ ಕೊಟ್ಟವ್ರೆ ಅಂತ ಹೇಳಿದ್ಕೋಸ್ಕರ ಹೇಳಿದ್ರು. ನಾನು ಮುಖ್ಯಮಂತ್ರಿನ ಹೇಳ್ತೀನಿ, ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿಲ್ಲ, ನಿಮಗೆ ಸರ್ಪ್ಲಸ್ ಇದೆ, ಬೇಕಾದಷ್ಟು ದುಡ್ಡು. ವಿಜಯನಗರ ಕಾಲದಲ್ಲಿ ಚಿನ್ನ ರೋಡಲ್ಲಿ ಹಾಕಂತ ಇದ್ರಲ್ಲ, ಹಂಗೆ ಅಳದು ಹಾಕೊಬೋದು, ಅಷ್ಟಿದೆ ಅಂತ ನಾವು ತಿಳ್ಕೊಂಡಿದ್ದೀರಿ. ನೀವು ಹೇಳಿ, ನೀವು 2022-23ರಲ್ಲಿ ಏನು ಬಡ್ಜೆಟ್ ಇತ್ತು ನಮ್ಮದು ಕರ್ನಾಟಕದ್ದು? ಈಗ 2025-26ರಲ್ಲಿ ಏನು ಬಡ್ಜೆಟ್ ಇದೆ? ಅವತ್ತಿಗೂ ಬಡ್ಜೆಟ್ಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮಾರು 50-60 ಸಾವಿರ ಕೋಟಿ ಜಾಸ್ತಿ ಆಗಿದೆ. ನಾನು ಸುಮ್ಮನೆ ಎಲ್ಲ ಅವ್ರು ಹೇಳ್ದಂಗೆ ಡೀಟೇಲ್ ಆಗಿ ಎಲ್ಲೂ ಹೋಗಲ್ಲ ನಾನು. ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಜಾಸ್ತಿ ಆಗಬೇಕಾಗಿತ್ತು, ಇವ್ರು ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತೀನಿ. BR ಅಂಬೇಡ್ಕರ್ ನಿಗಮ ಅವ್ರಿಗೆ ನಾವಿದ್ದಾಗ ಕಡಿಮೆ ಅನ್ನೋದ ಬಡ್ಜೆಟ್ ಇದ್ದಾಗ ನಾವು 100 ಕೋಟಿ ಕೊಟ್ಟಿದ್ದೀರಿ. ಇವರು 22-22ರಲ್ಲಿ, ಇವರು 25-26ರಲ್ಲಿ ಅದಕ್ಕೆ 56.25 ಕೋಟಿ ಕೊಟ್ಟಿದ್ದಾರೆ. ಅಂದರೆ 43.75 ಕೋಟಿ ಡಿಸ್ಕೌಂಟ್ ಹೊಡೆದಿದ್ದಾರೆ. ಬಡ್ಜೆಟ್ ಜಾಸ್ತಿ ಆದ ತಕ್ಷಣ ನಾವು 100 ಕೋಟಿ ಕೊಟ್ಟಿದ್ರೆ ಇವ್ರು 120-130 ಕೋಟಿ ಕೊಡಬೇಕಾಯ್ತು ಅಂದಾಜು, ಕೊಡಲಿಲ್ಲ. ಅದೇ ರೀತಿ ತಾಂಡಾಗಳಿಗೂ ಅಷ್ಟೇ 110 ಕೋಟಿ ನಾವು ಕೊಟ್ಟಿದ್ರಿ, 75 ಕೋಟಿ ಇವ್ರು ಕೊಟ್ಟಿದ್ದಾರೆ. ಆದಿಜಾಂಬವ ಅಭಿವೃದ್ಧಿಗೆ ನಾವು 100 ಕೋಟಿ ಕೊಟ್ಟಿದ್ರಿ, ಇವ್ರು 62 ಕೋಟಿ ಕೊಟ್ಟಿದ್ದಾರೆ. ಈ ಥರ ಭಾಳಷ್ಟಿದೆ, ಹೇಳಕ್ಕೆ ಹೋಗಲ್ಲ. ದೇವರಾಜ ಅರಸು ಹಿಂದುಳಿದ ವರ್ಗದಿದೆ, ನಾವು 190 ಕೋಟಿ ಕೊಟ್ಟಿದ್ರಿ, ಇವ್ರು 125. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿಗೆ ನಾವು 106 ಕೋಟಿ ಕೊಟ್ಟಿದ್ರಿ, ಇವ್ರು 27 ಲಕ್ಷ ಝೀರೋ ಮಾಡಿಬಿಟ್ಟಿದ್ದಾರೆ ಅದನ್ನು. ಅಂಬಿಗರ ಚೌಡಯ್ಯ ನಿಗಮಕ್ಕೆ ನಾವು 25 ಕೋಟಿ ಕೊಟ್ಟಿದ್ರಿ, ಇವರು 6.25. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ. ಜಾಸ್ತಿ ಮಾಡಬೇಕಾಯ್ತು. ಇವ್ರ ಹತ್ರ ಹಣ ಅದೇನೋ ಗ್ಯಾರಂಟಿ ಸುಳ್ಳು ಹೇಳ್ತಾರೆ BJP ಅವರು. ನಾವು ಹಣನ ಇದನ್ನು ಯೂಸ್ ಮಾಡಲೇ ಇಲ್ಲ, ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿತ್ತು ಅಂತ ಹೇಳ್ತಾರಲ್ಲ. ಹಾಗಾದರೆ ಈ ನಿಗಮಗಳಿಗೆಲ್ಲ ಯಾಕೆ ಕಡಿಮೆ ಮಾಡಿದ್ರಿ? ಏನು ತಪ್ಪಾಗಿತ್ತು? ಈ ನಿಗಮಗಳು ಏನು ಮೋಸ ಮಾಡಿತ್ತಾ? ಏನು ಮಾಡಿತ್ತು? ಅನ್ಯಾಯ ಯಾಕೆ ಮಾಡಿದ್ರಿ? ಈ ನಿಗಮ ಇದೆಲ್ಲ ಬಡವ್ರದ್ದು, ಕೂಲಿ ಮಾಡೋ ಜನ, ಅವ್ರದ್ದು ಯಾಕೆ ನೀವು ಮಾಡಿದ್ರಿ? ನನ್ನ ಪ್ರಶ್ನೆ, ನಿಮ್ಮ ಇದಕ್ಕೆ ನನ್ನ ಪ್ರಶ್ನೆ. ಆಮೇಲೆ ಅಧ್ಯಕ್ಷರೇ, ಇವರು ಹೇಳ್ತಾರೆ ಭಾಳ ನಾನು ಸರಳವಾಗಿ ಜನಕ್ಕೆ ಭಾಳ, ಅದೇ ಕೊನೆಯಲ್ಲಿ ಏನೋ ಹೇಳಿದ್ರು, ಭಾಳ ಟ್ರಾನ್ಸ್ಪರೆಂಟ್ ಆಗಿ ನಾನು ಜನಗಳಿಗೇನು ತೊಂದರೆ ಮಾಡ್ದಂಗೆ ಸುಭಿಕ್ಷ ಕಾಲ ಅದು ಇದು ಎಲ್ಲ ಹೇಳಿದ್ರು. ನೀವು ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ 25 ತೆರಿಗೆಗಳನ್ನು ಹಾಕಿದ್ದಾರೆ ರಾಜ್ಯದ ಮೇಲೆ. ಕರ್ನಾಟಕದ ಅಲ್ಲ, ಅವ್ರಿಗೆ ಇರಲಿಲ್ಲಲ್ಲ, ಅವ್ರು ಹೇಳಿದ್ರಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ತೆರಿಗೆಗಳು ಹಾಕಿದ್ದು ಯಾವುದೂ ಇಲ್ಲ. ನನ್ನ ಅಂದಾಜು, ನನ್ಗೆ ಗೊತ್ತಿಲ್ಲ, ಸುಮಾರು 56,000 ಕೋಟಿ ತೆರಿಗೆ ಹಾಕಿದ್ದೀರ ಅಂತ ನನಗನ್ಸುತ್ತೆ ಅಂದಾಜು. ಆ ಕಡೆ ಈ ಕಡೆ 56,000 ಯಾರು ಹಾಕಿಲ್ಲ ಇಷ್ಟು ತೆರಿಗೆನ
ಹಾಕದಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು. ಇದಕ್ಕೆ ತಾವು ಉತ್ತರ ಕೊಡಬೇಕು. ಆಮೇಲೆ ನಮ್ಮನ್ನು ಬೈದ್ರಿ, ನಿಮಗೆ ಎಷ್ಟು ಹೇಳಿದ್ರು ನೀವು ನಮ್ಮನ್ನ ನಂಬಲ್ಲ, ಅಭಿವೃದ್ಧಿ ಏನ್ ಮಾಡಿದ್ರಿಂದ ಆಚೆ ಇಲ್ಲಿ ಸುಮ್ಮನೆ ಇರ್ತೀರಾ, ಆಚೆ ಹೋಗಿ ಬೈತೀರಾ, ಅಭಿವೃದ್ಧಿ ಆಗಿಲ್ಲ ಝೀರೋ, ದುಡ್ಡಿಲ್ಲ, ಪಾಪರ್ ಅಂತೀರಾ ಅಂತ ಬುದ್ಧಿ ಹೇಳಿದ್ದು ಕರೆಕ್ಟು. ಸನ್ಮಾನ್ಯ ರಾಯರೆಡ್ಡಿಯವರೇ ಏನ್ ಹೇಳಿದ್ರು, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ, ತುಂಬಾ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಕೇಳುತ್ತಿದ್ದಾರೆ, ಆದರೆ ಸಿಎಂ ಯಾರಿಗೂ ಅನುದಾನ ನೀಡಿಲ್ಲ. ನಾನು ಹೇಳಿಲ್ಲ, ಅವ್ರು ಹೇಳಿದ್ರು. ಹೇಳೇ ಇಲ್ಲ. ಅದೇ ತರ ಆಮೇಲೆ ಇವರು ರಾಜು ಕಾಗೆ ಆನ್ ರೆಕಾರ್ಡ್ ಹೇಳಿರೋದು ನಾನು. ಅವ್ರು ಹೊರಗಡೆ ಏನಾದ್ರು ಹೇಳ್ಕೊಳ್ಳಿ, ಈ ಇದ್ರಲ್ಲಿ ರೆಕಾರ್ಡ್ ಅಲ್ಲಿ ಹೋಗಬಾರ್ದು. ನಾನು ಹೇಳಿ ಇಲ್ಲ. ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂತ ತೆಗೆದಾಕಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅದೆಲ್ಲ ಮೊನ್ನೆ ಅವ್ರು ಹೇಳಿರೋ ಜಗತ್ ಜಾಹೀರಾತು ಔಟೈತೆ, ಜಗತ್ತಿಗೆಲ್ಲ ಗೊತ್ತಾದ್ಮೇಲೆ ಮುಚ್ಕೊಂಡ್ರೆ ಏನು ತೆರೆದ್ರೆ ಏನದು. ತಾವು ಹೇಳಿದಲ್ಲ, ಶಾಸಕರು ಕೂಡ ಹೇಳಿದ್ದಾರೆ. ಅದನ್ನ ಅಲ್ಲ ಸಿಎಂ ಅವರು ಗೊತ್ತಿದೆ. ಅಧ್ಯಕ್ಷರೇ ಅವರು ಮಾತಾಡಬಾರ್ದು, ಮುಂದುವರೆದು ವಿಧಾನಸೌಧದಲ್ಲೇ ಆಯ್ತು ತೆಗೆದಾಕಿ. ನಾನು ಹೇಳ್ದಲ್ಲ, ಜಗತ್ತು ಗೊತ್ತಾದ್ಮೇಲೆ ತೆಗೆದಾಕಿದ್ರೆ ಏನು, ಇದನ್ನ ಯಾರು ತಗೊಂಡು ನೋಡೋರು ಬಹಳ ಕಡಿಮೆ, ಅಲ್ಲಿ ಓದೋರು ಜಾಸ್ತಿ, ಪತ್ರಿಕೆ ಓದೋರು ಜಾಸ್ತಿ, ಎಲೆಕ್ಟ್ರಾನಿಕ್ ಮೀಡಿಯಾ ನೋಡೋರು ಜಾಸ್ತಿ. ಇದನ್ನ ಯಾರೋ ನಿಮ್ಮಂಥವ್ರು ಇನ್ನೊಬ್ರು ತಗೊಂತಾರಷ್ಟೇ ಪಾಯಿಂಟ್ ಆಫ್ ಆರ್ಡರ್ಗೆ, ಬೇರೆ ಯಾರಿಗೂ ತಗೊಳಲ್ಲ ಇದನ್ನ. ಅಧ್ಯಕ್ಷರೇ, ಅದಕ್ಕೆ ಅದಾದ್ಮೇಲೆ ಇವರು ನಮ್ಮ ರಾಜು ಕಾಗೇನು ಹೇಳಿದ್ರು, ಅವರಿದ್ರೆ ಅವರೂ ಇಲ್ಲ ಅಂತ ಹೇಳ್ಬಿಡ್ಲಿ. ಅವ್ರು ಹೇಳಿದ್ರು, ಕಳೆದ 1 ವರ್ಷದಲ್ಲಿ ನನ್ನ ಗೋಳನ್ನು ಸರ್ಕಾರ ಆಲಿಸುತ್ತಿಲ್ಲ, ವಿಧಾನಸೌಧದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವ್ರು ಹೇಳಿದ್ದಾರೆ. ನಾವೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಿಲ್ಲ, ರೈತರ ಕಷ್ಟ ಸುಖ ಕುರಿತು ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದೇನೆ, ಆದರೆ ಸರ್ಕಾರ ನಮಗೆ ಸ್ಪಂದಿಸುತ್ತಿಲ್ಲ, ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ. ಅವ್ರ ಪಾರ್ಟಿಯವ್ರು ಹೇಳ್ತಾ ಇರೋದು. ಈಗ ಅಲ್ಲಲ್ಲ, ಅಷ್ಟು ದೀರ್ಘವಾಗಿ ಮಾತಾಡಿದ್ದಾರೆ. ನಾನೇ ಅಷ್ಟು ಅವ್ರದ್ರಲ್ಲಿ 10% ಟೈಮ್ ತಗೊಳಲ್ಲ, 10% ಬೇಡ, 5% ಟೈಮ್ ತಗೊಳಲ್ಲ, ಅಷ್ಟೇ ಕ್ಲಾರಿಫಿಕೇಶನ್. ನಾನು ಹೇಳೋದು, ನೀವು ನಮಗ್ ಬುದ್ಧಿವಾದ ಹೇಳ್ತೀರಲ್ಲ, ಅವ್ರಿಗೆಲ್ಲ ಬುದ್ಧಿವಾದ. ಇದು ನಾನು ಇಬ್ಬರದು ಓದಿದ್ದು, ಇನ್ನು 10 ಜನದ್ದು ನನ್ನ ಹತ್ರ ಇದೆ. ಇನ್ನು ಅಲ್ಲ 10 ಜನದ್ದಿದೆ, 10 ನಾನು ಹೇಳಲ್ಲ, 10 ಜನದ್ದಿದೆ, 10 ಜನದ್ದಿದೆ. ನಮಗೆ ನೀವು ಬುದ್ಧಿವಾದ ಹೇಳೋರು, ಅವ್ರಿಗೆ ಹೇಳ್ಬೋದಾಯ್ತಲ್ಲ, ಏನಪ್ಪ ಒಂದ್ ತೆಂಗಿನಕಾಯಿ ಹೊಡೆದಿಲ್ಲ ಅಂತ ಹೇಳ್ತೀಯಲ್ಲ, ನಿನ್ ತಲೆ ಮೇಲೆ ತೆಂಗಿನಕಾಯಿ ಹೊಡಿಲ್ಲ ಅಂತ ಕೇಳ್ಬೇಕಾಯ್ತು. ಧೈರ್ಯ ನೀವು ಕೊಟ್ಟಿದ್ರೆ ದುಡ್ಡು ಯಾಕೆ ಕೇಳ್ತಾ ಇಲ್ಲ ಅವ್ರನ್ನ? ನಿಮ್ ಪಾರ್ಟಿಯವರೇ ಹೇಳ್ತಾ ಇರೋದು. ನಾನು ಹೇಳಿದ್ರೆ ಬೈತೀರಾ, ಅಂತೀರಾ. ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ, BRP ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದನ್ನು ಹೇಳಿದ್ದಾರೆ. ಏನ್ ಬೇಕಾ ಮಾಡ್ಕೊಳ್ಳಿ, ನಾನು ಹೇಳಿರೋದೇ ಸತ್ಯ, ನಂದೇ ವಾಯ್ಸು ಅಂತ ಹೇಳಿದ್ದಾರೆ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಇವತ್ತು ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ಅನಾಹುತಗಳಾಗಿದೆ. ನೀವು ಕೇರಳ ಕೊಟ್ಟಿದ್ದೀರಾ 10 ಕೋಟಿ, ನಂದೇ ಕೊಡಿ, ನೀವು ಹೃದಯ ತೋರಿಸಿದ್ದೀರಾ ಪರವಾಗಿಲ್ಲ. ಈ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದುವರೆಗೂ ಯಾರು ಹೋಗಿ ಮಂತ್ರಿಗಳು ನೋಡಿಲ್ಲ, ಪರಿಹಾರ ಕೊಡ್ತಾ ಇಲ್ಲ ರಾಜ್ಯದಲ್ಲಿ. ವಿಶೇಷವಾಗಿ ಉದ್ದು, ಹೆಸರು ಇರ್ಬೋದು, ಮೆಕ್ಕೆಜೋಳ, ಇದೆಲ್ಲ ಹಾನಿ ಆಗಿದೆ. ಇದು ಗೊಬ್ಬರ ವಿತರಣೆಯಲ್ಲಿ ಅವ್ಯವಹಾರ ಆಗಿದೆ, ಎಲ್ಲ ಕೇರಳಗೆ ಸಾಗಿಸ್ಬಿಟ್ಟಿದ್ದಾರೆ ಗೊಬ್ಬರನೆಲ್ಲ. ತುಂಗಭದ್ರಾ ಡ್ಯಾಮು ನಮ್ಮ DK ಶಿವಕುಮಾರ್ ಅವರು ನಾನು ಇಮಿಡಿಯೇಟ್ ಆಗಿ ಕಟ್ಟಿಬಿಡ್ತೀನಿ ಅಂದ್ರು. 1 ವರ್ಷ ಆಯ್ತು, ಇನ್ನೂ ಕಟ್ಟಿಲ್ಲ. ಯಾವಾಗ ಹೋಗ್ತಾರೆ ಗೊತ್ತಿಲ್ಲ, ನಾನಂತೂ ಹೋಗ್ಬೇಕು ಅಂತಿದ್ದೀನಿ. ಅದರಿಂದ ಅಲ್ಲ, ಡ್ಯಾಮ್ ಅಲ್ಲ, ಗೇಟು. ಅದು ಹೇಳಿದ್ರೆ ಗೇಟನ್ನ ಕಟ್ತಿರೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿಗನ ಹೇಳಿದ್ರೆ ಇಲ್ಲ. ನನಗನ್ಸ್ತತೆ ಈ ಸರ್ಕಾರ ಬಡವರ ಹೊಟ್ಟೆ ಮೇಲೆ, ರಾಜ್ಯದ ಜನಗಳ ಮೇಲೆ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದೆ ಅಷ್ಟೇ, ತಣ್ಣೀರು ಬಟ್ಟೆ ಹಾಕಿದೆ. ಅಭಿವೃದ್ಧಿ ಅನ್ನೋದು ಶೂನ್ಯ, ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ. ಅಭಿವೃದ್ಧಿ ಇದ್ರೆ ಈ ನಿಗಮಗಳಿಗೆ ದುಡ್ಡು ಕೊಡ್ಬೇಕಾಯ್ತು, ರೈತರಿಗೆ ಪರಿಹಾರ ಕೊಡ್ಬೇಕಾಯ್ತು, ಏನು ಕೊಟ್ಟಿಲ್ಲ. ಅದರಿಂದ ಈ ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರ, ನಾನು ಹೇಳಿದೆ ಪಾಪರ್ ಔಟ್ ಇದೆ ಸರ್ಕಾರದಲ್ಲಿ, ಹಣ ಇಲ್ಲ ಅಂತೇಳಿ. ಅದರಿಂದ ನಾನು ಹೇಳೋದು, ಇನ್ನಾದ್ರೂ ಸರ್ಕಾರ ಎಚ್ಚರಗೊಂಡು ಈ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಿಡುಗಡೆ ಮಾಡಲಿ. 2 ವರ್ಷ 3 ತಿಂಗಳಾಯ್ತು, ಇನ್ನಾದ್ರೂ ಬಿಡುಗಡೆ ಮಾಡಲಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಉತ್ತರವನ್ನು ಕೊಡಬೇಕು. ಓಕೆ.